ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್ ಸರಿಹರಿ ಕಿಚನ್. ನಾನು ಸೌಂದರ್ಯ. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೇ ರೀತಿಯಾಗಿರುವಂಥ ಕುಕ್ಕಿಂಗ್ ವಿಡಿಯೋನ ತೋರಿಸ್ತಾ ಇಲ್ಲ, ಬದಲಾಗಿ ನಾನಿಲ್ಲಿ ಫ್ರಿಜ್ನ ಹೇಗೆ ಆರ್ಗನೈಸ್ ಮಾಡ್ಕೊಳ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಆಗಿದ್ದರೆ ಫ್ರಿಜ್ನ ಹೇಗೆ ಆರ್ಗನೈಸ್ ಮಾಡ್ಕೊಳ್ಳೋದು ಅಂತ ನೋಡೋಣ. ನೋಡಿ, ಮೊದಲಿಗೆ ಇಲ್ಲಿ ಫ್ರಿಜ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ನೀವು 15 ದಿನಕ್ಕೊಂದು ಸತಿ ಆದರೆ ಡೀಪಾಗಿ ಕ್ಲೀನ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಲೈಟಾಗಿ ಬಟ್ಟೆಯಲ್ಲೇ ಒರೆಸ್ಕೊಳ್ಬೋದು. ನೆಕ್ಸ್ಟ್ ಇಲ್ಲಿ ನಾನು ತರಕಾರಿಗಳನ್ನ ತರಿಸಿದ ತಕ್ಷಣ ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ಒಂದು ಕಾಟನ್ ಬಟ್ಟೆ ಮೇಲೆ ಈ ರೀತಿಯಾಗಿ ಹಾಕ್ಕೊಳ್ತೀನಿ 1 ಅವರು. ಅದಾದ ನಂತರ ನಾನು ಈ ರೀತಿಯಾಗಿರುವಂಥ ಕಂಟೈನರ್ಗಳನ್ನು ಯೂಸ್ ಮಾಡ್ತೀನಿ ತರಕಾರಿನ ಇಡೋದಕ್ಕೋಸ್ಕರ. ಇದನ್ನು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು, ವರ್ತ್ ಇದೆ, ಹಾಗೆ ಅಫೋರ್ಡಬಲ್ ಪ್ರೈಸಲ್ಲಿ ಕೂಡ ಸಿಗುತ್ತೆ ನಮಗೆ. ನಿಮ್ಗೇನಾದರೂ ಇದ್ರ ಲಿಂಕ್ ಬೇಕಂದರೆ ನಾನು ಕಮೆಂಟ್ ಹಾಕಿ ಡಿಸ್ಕ್ರಿಪ್ಷನಲ್ಲಿ ಇದ್ರ ಲಿಂಕನ್ನು ಕೂಡ ಹಾಕ್ತೀನಿ. ನೋಡಿ, ನಾವು ತರಕಾರಿನೆಲ್ಲ ಈ ರೀತಿಯಾಗಿ ಅದರಲ್ಲಿ ಇರೋವಂಥ ನೀರನ್ನು ಒರೆಸಿ ಇಟ್ಕೊಳ್ಬೇಕು. ಈಗ ಮಾಡೋದ್ರಿಂದ ನಮಗೆ ತರಕಾರಿ ಅನ್ನೋದು ಒಂದು 15 ದಿನದವರೆಗೂ ಕೂಡ ಫ್ರೆಶ್ ಆಗಿರುತ್ತೆ. ಕೆಲವ್ರಿಗೆ ವಾರ ವಾರ ತರೋದಕ್ಕಾಗೋದಿಲ್ಲ, ಅಂಥವರೆಲ್ಲ ಈ ರೀತಿಯಾಗಿ 1-2 ವಾರ ಟೈಮ್ ಹಿಡಿಯುತ್ತೆ ಅಷ್ಟೇ. ಆದರೆ ಒಂದು ಸಲ ನೀಟ್ ಮಾಡಿ ಇಟ್ಕೊಂಡ್ರೆ ನಮಗೆ ಒಂದು 15 ದಿನದವರೆಗೂ ಕೂಡ ಫ್ರೆಶ್ ಆಗಿರುತ್ತೆ ತರಕಾರಿ ಅನ್ನೋದು. ನೋಡಿ, ಈ ರೀತಿಯಾಗಿ ಇದಕ್ಕೆ ಕ್ಯಾಪ್ ಕೂಡ ಇರುತ್ತೆ. ಇದು ವಿಸಿಬಲ್ ಇರೋದ್ರಿಂದ ನಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಾವು ಯಾವುದ್ರಲ್ಲಿ ಏನೇನು ಇಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು. ತಗೊಳ್ಳೋದಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ. ನೀವು ಕೂಡ ಇದನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿ. ಇದಿಲ್ಲ ಈ ರೀತಿಯಾಗಿರೋವಂಥ ಬಾಕ್ಸ್ಗಳಂತ ಅಂದರೆ ನೀವು ಕವರಲ್ಲಿ ಕೂಡ ಸ್ಟೋರ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಇಲ್ಲಿ ನೋಡಿ, ಹಸಿಮೆಣ್ಸಿಕಾಯಿ ಆಗಿರ್ಬೋದು, ಬೀನ್ಸ್ಗಳಾಗಿರ್ಬೋದು, ಅವನ್ನೆಲ್ಲ ತೊಟ್ಟುಗಳನ್ನ ತೆಗೆದು ಇಟ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನಮಗೆ ಒಂದು 15 ದಿನದವರೆಗೂ ಹೂನ ಹೇಗೆ ಫ್ರೆಶ್ ಆಗಿ ಇಟ್ಕೊಳ್ಬೇಕು ಅಂತ ಅಂದರೆ, ನಾರ್ಮಲಾಗಿ ಬಾಕ್ಸ್ ಆದರೂ ಆಯಿತು, ಕವರ್ಗಳಾದರೂ ಆಯಿತು, ಇದಕ್ಕೆ ಟಿಶ್ಯೂ ಪೇಪರ್ ಇಲ್ಲ ಅಂದರೆ ನೀವು ನ್ಯೂಸ್ ಪೇಪರ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾಗಿರೋವಂಥ ಶೀಟ್ಗಳನ್ನ ಹಾಕ್ಕೊಳ್ಬೇಕಾಗುತ್ತೆ. ಹಾಕ್ಬಿಟ್ಟು ಅದರೊಳಗೆ ಹೂಗಳನ್ನ ಇಟ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಹೂಗಳಲ್ಲೆಲ್ಲ ಸ್ವಲ್ಪ ನೀರು ಇರುತ್ತಲ್ಲ, ಅದನ್ನೆಲ್ಲನೂ ಕೂಡ ಟಿಶ್ಯೂ ಪೇಪರ್ ಅಬ್ಸರ್ವ್ ಮಾಡ್ಕೊಳುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ಇದ್ರ ಮೇಲೂ ಕೂಡ ಇನ್ನೊಂದು ಟಿಶ್ಯೂ ಪೇಪರ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಪೂಜೆ ಮಾಡಿ ಉಳಿದಿರೋ ಅಂಥ ಹೂಗಳನ್ನ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ನಾನು 15 ದಿನಕ್ಕೆ ಒಂದು ಸಲ ಮಾತ್ರ ಹೂನ ತರಿಸ್ತೀನಿ. ನನಗೆ ಅದು ಡೈಲಿ ಪೂಜೆಗೆ ಸಾಕಾಗುತ್ತೆ. ಫ್ರೆಶ್ ಆಗೇ ಇರುತ್ತೆ ಒಂದು 15 ದಿನದವರೆಗೂ ಕೂಡ. ನೆಕ್ಸ್ಟ್ ಇಲ್ಲಿ ನಾವು ಸೊಪ್ಪನ್ನ ಹೇಗೆ ಸ್ಟೋರ್ ಮಾಡ್ಕೊಳ್ಬೋದು ಅಂತ ನೋಡೋದಾದರೆ, ಸೊಪ್ಪನ್ನು ಕೂಡ ಹಾಗೆಯೇ ತಂದ ತಕ್ಷಣ ಅದನ್ನು ನೀಟ್ ಮಾಡ್ಕೊಳ್ಬೇಕು. ನಾವು ಹೆಂಗೆ ತಂದುಬಿಡ್ತೀವಿ ಅದೇ ರೀತಿಯಾಗಿ ಇಟ್ಕೊಳ್ಬಾರ್ದು. ಅದರಲ್ಲಿರೋವಂಥ ಗಲೀಜನ್ನೆಲ್ಲ ತೆಗೆದು, ಹಣ್ಗಳ್ದಿರೋ ಅಂಥ ಎಲೆಗಳು, ಕರಗಿರೋ ಅಂಥದ್ದನ್ನೆಲ್ಲ ತೆಗೆದ್ಬಿಟ್ಟು ಈ ರೀತಿಯಾಗಿ ನೀಟ್ ಮಾಡಿಬಿಟ್ಟು ಬಾಕ್ಸ್ ಒಳಗೆ ಸೇರಿಸ್ಕೊಳ್ಬೇಕು. ಸೇಮ್ ಇದನ್ನು ಕೂಡ ಹೂಗಳ ಥರನೇ ನಾವು ಟಿಶ್ಯೂ ಪೇಪರ್ನ ಹಾಕಿಬಿಟ್ಟೆ ಸ್ಟೋರ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ನಮಗೆ ಒಂದು 15 ದಿನ ಅಂತೂ ತುಂಬ ಫ್ರೆಶ್ ಆಗಿರುತ್ತೆ. ಸಾಂಬಾರು ಸೊಪ್ಪಾಗಿರ್ಬೋದು, ಕರಿಬೇವಿನ ಸೊಪ್ಪು, ಎಲ್ಲ ನಾವು ಯಾವ ರೀತಿ ಸೊಪ್ಪನ್ನಾದರೂ ಯೂಸ್ ಮಾಡ್ಬೋದು. ಎಲ್ಲದೂ ಕೂಡ ಈ ರೀತಿಯಾಗಿ ನೀಟಾಗಿ ಫ್ರೆಶ್ ಆಗಿ ಇಟ್ಕೊಳ್ಬೋದು. ನೋಡ್ಬೋದು ನೀವು, ನಾನು ಎಲ್ಲ ತರಕಾರಿಗಳನ್ನೂ ಕೂಡ ಈ ರೀತಿಯಾಗಿರೋವಂಥ ಕಂಟೈನರ್ಗಳಲ್ಲಿ ಹಾಕಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಹೆಂಗೆ ಆರ್ಗನೈಸ್ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ನಮ್ಮದಿದು ಹೈಯರ್ ರೆಫ್ರಿಜರೇಟರು, ಹಾಗೆ 240 ಲೀಟರ್ದಿದು ಕನ್ವರ್ಟೇಬಲ್ ಆಪ್ಷನ್ ಇದೆ. ಇದು 2023 ಮಾಡೆಲ್ಲು. ನೆಕ್ಸ್ಟ್ ನೀವು ನೋಡೋದಾದರೆ ಇಲ್ಲಿ ಡೀಪ್ ಫ್ರೀಝರಲ್ಲಿ ನಾನು ಕೆಲವು ಮೋಲ್ಡ್ಗಳನ್ನ ಇಟ್ಕೊಂಡಿದ್ದೀನಿ. ಹಾಗೆ ಪನ್ನೀರು, ಬಟರು, ಚೀಸ್ ಇಟ್ಕೊಂಡಿದ್ದೀನಿ. ಹಾಗೆ ಅವರೇ ಕೊಟ್ಟಿರೋವಂಥ ಐಸ್ ಕ್ಯೂಬ್ ಮೋಲ್ಡ್ ಇದೆ. ನೆಕ್ಸ್ಟ್ ಇದು ಇದರಲ್ಲಿ ಸೂಪರ್ ಫ್ರೀಝರ್ ಆಪ್ಷನ್ ಇದೆ. ನಾರ್ಮಲ್ ಫ್ರೀಝರಲ್ಲೆಲ್ಲ ಒಂದು 8 ಅವರ್ ಆಗುತ್ತೆ ಕುಲ್ಫಿ ಎಲ್ಲ ಫ್ರೀಝ್ ಆಗೋಕ್ಕೆ. ಆದರೆ ಇದು ಸೂಪರ್ ಫ್ರೀಝರ್ ಆಪ್ಷನ್ ಇರೋದ್ರಿಂದ ಒಂದು 3 to 4 ಅವರ್ಸಲ್ಲೆಲ್ಲ ಆಗಿಬಿಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ಫ್ರೆಶ್ ಕ್ರೀಮ್ ಆಗಿರ್ಬೋದು, ಕಂಡೆನ್ಸ್ ಮಿಲ್ಕು, ಇದನ್ನೆಲ್ಲನೂ ಕೂಡ ಇಟ್ಕೊಂಡಿದ್ದೀನಿ. ನೀವು ಇಲ್ಲಿ ಐಸ್ ಕ್ರೀಮ್ಗಳನ್ನೂ ಕೂಡ ಇದೇ ಪ್ಲೇಸಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು. ನೀವೇನಾದರೂ ಹಸಿ ಬಟಾಣಿ, ಹಾಗೆ ಮೊಳಕೆ ಕಟ್ಟಿದ ಕಾಳುಗಳು ಅಥವಾ ಸೀಸನಲ್ ಕಾಳುಗಳು, ಅವರೆಕಾಳು, ಕಾಳೆಲ್ಲ ಬರುತ್ತಲ್ಲ, ಅದನ್ನು ಬಿಡಿಸ್ಬಿಟ್ಟು ಡೀಪ್ ಫ್ರೀಝರಲ್ಲಿ ಇಟ್ಕೊಳ್ಬೇಕು. ಈಗ ಇಟ್ಕೊಳ್ಳೋದ್ರಿಂದ ನಾವು ಅದನ್ನು ವರ್ಷಾನುಗಟ್ಟಲೆ ಇಟ್ಕೊಳ್ಬೋದು. ನೆಕ್ಸ್ಟ್ ಇಲ್ಲಿ ಬಂದರೆ ಫ್ರಿಜ್ ಸೆಕ್ಷನಲ್ಲಿ ಇದು ಮೊದಲನೇದು ಬಂದುಬಿಟ್ಟು ಡೈರಿ ಪ್ರಾಡಕ್ಟ್ಸ್ ಇಡೋ ಅಂಥದ್ದು, ಹಾಲು, ಮೊಸರು, ಬೆಣ್ಣೆ, ನೀವೆಲ್ಲನೂ ಕೂಡ ಇಲ್ಲೂ ಸ್ಟೋರ್ ಮಾಡ್ಕೊಳ್ಬೋದು. ನೋಡಿ, ನಾನು 15 ದಿನಕ್ಕೊಂದ್ಸಲ ಈ ರೀತಿಯಾಗಿ ಕೆನೆನ ತೆಕ್ಕೊಳ್ತಾ ಇರ್ತೀನಿ. ಅದರಲ್ಲಿ ಬೆಣ್ಣೆನ ತಕ್ಕೊಳ್ತಾ ಇರ್ತೀನಿ. 15 ದಿನದ ಮೇಲೆ ಇಟ್ಬೇಡಿ, ಅದು ಚೆನ್ನಾಗೋದಿಲ್ಲ. ನೆಕ್ಸ್ಟ್ ಇಲ್ಲಿ ನೋಡಿ, ನಾನು ಮೊಸರನ್ನ ಈ ರೀತಿಯಾಗಿ ಮಿಕ್ಕಿರೋ ಅಂಥದ್ದನ್ನು ಒಂದು ಬಟ್ಲಲ್ಲಿ ಹಾಕಿ ಇಟ್ಕೊಳ್ತೀನಿ. ಇದರಲ್ಲಿ ಡೈರಿ ಪ್ರಾಡಕ್ಟ್ಸ್ ಮಾತ್ರ ಇಡೋದು. ನೆಕ್ಸ್ಟ್ ಇದೆರಡು ಸೆಕ್ಷನ್ ಬಂದುಬಿಟ್ರೆ ವೆಜಿಟೇಬಲ್ಸ್ದು. ನಾನು ಆಗಲೇ ಹೇಳಿದಂಗೆ ಇದು ವಿಸಿಬಲ್ ಇರೋದ್ರಿಂದ ನಮಗೆ ತರಕಾರಿ ತೆಕ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇದೆರಡು ಸೆಕ್ಷನ್ ಬಂದುಬಿಟ್ಟು ತರಕಾರಿ ಮಾತ್ರ ಸ್ಟೋರ್ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ತರಕಾರಿಗಳನ್ನ ಬಿಟ್ಟರೆ ಇನ್ನೇನು ಇಡೋದಿಲ್ಲ. ನೆಕ್ಸ್ಟ್ ಇದು ಬಂದುಬಿಟ್ಟು ನಮಗೆ ಫುಡ್ ಕೌಂಟರ್ ಅಂತ ಹೇಳಿದರು. ಇದರಲ್ಲಿ ನಾವು ಫುಡ್ಗಳನ್ನ ಇಟ್ಕೊಳ್ಬೋದು. ಆದರೆ ಫುಡ್ನೆಲ್ಲ ಜಾಸ್ತಿ ಇಡಬೇಡಿ, ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡ್ಕೊಂಡು ತಿಂದರೆ ಒಳ್ಳೆಯದು ಅಂತ ಅನಿಸುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರ್ಬೋದು, ಹುಣ್ಸೆಹಣ್ಣು ಕೂಡ ಅಲ್ಲೇ ಇಟ್ಕೊಂಡಿದ್ದೀನಿ. ಹಾಗೆ ಇಡ್ಲಿ ಬ್ಯಾಟರು, ದೋಸೆ ಬ್ಯಾಟರ್, ಇದನ್ನು ಸ್ಟೋರ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಇದು ಬಂದುಬಿಟ್ಟು ಏನಾದರೂ ಎಕ್ಸ್ಟ್ರಾ ಸ್ಟೋರೇಜು, ನಮಗೆ ಐಟಮ್ಸ್ ಏನಾದರೂ ತರಕಾರಿಗಳೆಲ್ಲ ಜಾಸ್ತಿ ಇದ್ದರೆ ನಾವು ಇಲ್ಲಿ ಕೂಡ ಸ್ಟೋರ್ ಮಾಡ್ಕೊಳ್ಬೋದು. ನಾನು ಟೊಮೊಟೊ, ಶುಂಠಿ ಎಲ್ಲ ಜಾಸ್ತಿ ಇದೆ, ಹಾಗಾಗಿ ಅಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು ಸ್ಪೈಸಸ್ಸು, ಮಸಾಲೆಗಳನ್ನ, ಗರಂ ಮಸಾಲ ಆಗಿರ್ಬೋದು, ಚಾಟ್ ಮಸಾಲ, ಈ ಥರದ್ದೆಲ್ಲ ಕಂಟೈನರ್ ಬಾಕ್ಸ್ಗಳಲ್ಲಿ ಹಾಕಿಟ್ಕೊಂಡಿದ್ದೀನಿ. ಅದು ಗ್ಲಾಸ್ ಬಾಟಲ್ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನಮಗೆ ನೋಡೋ
ನೋಡೋಕ್ಕೂ ಕೂಡ ರೆಕಗ್ನೈಸ್ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ. ಹಾಗೆ ಚಟ್ನಿ ಪುಡಿ, ಉಪ್ಪಿನಕಾಯಿ ಆಗಿರ್ಬೋದು, ಪುಳಿಯೋಗರೆ ಪಾಕೆಟು, ಬಿರಿಯಾನಿ ಪೌಡರ್ಗಳನ್ನೆಲ್ಲ ಈ ರೀತಿಯಾಗಿರೋಂಥ ಬಾಕ್ಸ್ಗಳಲ್ಲಿ ಹಾಕಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಬಂದುಬಿಟ್ಟು ಬಾಟಲ್ ಸೆಕ್ಷನ್ನು. ಇದರಲ್ಲಿ ಜ್ಯೂಸಸ್ ಏನಾದರೂ ಇದ್ದರೆ ಇಟ್ಕೊಳ್ಬೋದು. ನಾನಿಲ್ಲಿ ಸಾಸಸ್ಸು, ಮಯೋನೀಸು, ಕೆಚಪ್ಗಳು, ಹಾಗೆ ಚಾಕ್ಲೇಟ್ಸ್ನು ಕೂಡ ನಾನು ಇಲ್ಲೇ ಇಟ್ಕೊಳ್ತೀನಿ. ಚಾಕ್ಲೇಟ್ಸ್ನೆಲ್ಲ ನಾನು ಡೀಪ್ ಫ್ರೀಝರಲ್ಲಿ ಇಡೋದಿಲ್ಲ, ಇಲ್ಲೇ ಇಟ್ಕೊಳ್ತೀನಿ. ಹಾಗೆ ತೆಂಗಿನಕಾಯಿನೂ ಕೂಡ ನಾನು ಒಂದ್ಸಲ ಹೊಡೆದ ತಕ್ಷಣ ಅದರಲ್ಲಿ ತೆಂಗಿನಕಾಯಿನೆಲ್ಲ ಎಬ್ಬಿಟ್ಟು ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಈ ರೀತಿ ಸ್ಟೋರ್ ಮಾಡ್ಕೊಳ್ತೀನಿ. ನೋಡಿ ಎಷ್ಟು ಡೀಸೆಂಟಾಗಿ ನೀಟಾಗಿ ಜೋಡಿಸ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ತುಂಬಾ ಈಸಿಯಾಗಿ ಆರ್ಗನೈಸ್ ಮಾಡ್ಕೊಳ್ಬೋದು. ನಿಮ್ಮೆಲ್ಲರಿಗೂ ನಾನು ಆರ್ಗನೈಸ್ ಮಾಡಿರೋದು ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಇದು ಕನ್ವರ್ಟೇಬಲ್ ಆಪ್ಷನ್ ಇರೋದ್ರಿಂದ ನಮಗೆ ತರಕಾರಿಗಳೇನಾದರೂ ಜಾಸ್ತಿ ಇದ್ದರೆ ಫ್ರಿಜ್ಜಲ್ಲಿ ಇಡೋದಕ್ಕಿಂತ ಜಾಸ್ತಿ ಇದ್ದಾಗ ನಾವು ಫ್ರೀಝರಲ್ಲಿ ಕೂಡ ಇಟ್ಕೊಳ್ಬೋದು. ಕನ್ವರ್ಟೇಬಲ್ ಆಪ್ಷನ್ ಇರೋದ್ರಿಂದ ಅದು ಸೆಟ್ ಮಾಡಿಬಿಟ್ಟು ಆಪ್ಷನಿಗೆ ನಾವು ಇಟ್ಕೊಳ್ಬಹುದು. ನಾನು ನೆಕ್ಸ್ಟು ಫ್ರೂಟ್ಸ್ನೆಲ್ಲ ನಾನು ಫ್ರಿಜ್ಜಲ್ಲಿ ಇಡೋದಿಲ್ಲ, ಮರ್ತೋಗಬಹುದು. ಮತ್ತು ತೆಗೆದ್ಬಿಟ್ಟು 1 ಅವರ್ ಆದಮೇಲೆ ಅದು ನಾರ್ಮಲ್ ಟೆಂಪ್ರೇಚರಿಗೆ ಬಂದಮೇಲೆ ತಿನ್ನೋದಕ್ಕೆ ಟೈಮ್ ಕೂಡ ಅಷ್ಟಿರೋದಿಲ್ಲ, ಚೆನ್ನಾಗಿ ಅನಿಸೋದಿಲ್ಲ. ಹಾಗಾಗಿ ನಾನು ಫ್ರಿಜ್ಜಲ್ಲಿ ಫ್ರೂಟ್ಸ್ನ ಇಟ್ಕೊಳ್ಳೋದಿಲ್ಲ. ನೆಕ್ಸ್ಟು ನೀವೇನಾದರೂ ನೇ ಪಾಲಿಷ್ಗಳನ್ನೂ ಕೂಡ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು. ತುಂಬ ದಿನದವರೆಗೂ ಹಾಳಾಗೋದಿಲ್ಲ, ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ನಾನು ಯಾವ ರೀತಿಯಾಗಿ ಈ ಸ್ಮಾಲ್ ಫ್ರಿಜ್ನ ಆರ್ಗನೈಸ್ ಮಾಡಿದ್ದೀನಿ ಅಂತ ಹೇಳಿ. ಒಂದು 3 to 4 ಮೆಂಬರ್ಸ್ ಇರೋ ಅಂಥ ಮನೆಗಳಲ್ಲಿ ಈ ಫ್ರಿಜ್ನ ಯೂಸ್ ಮಾಡಬಹುದು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಾನು ಈ ರೀತಿಯಾಗಿ ಆರ್ಗನೈಸ್ ಮಾಡಿರೋದು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲಿಗೆ ಬರುತ್ತೆ.